ಮೀನುಗಾರರೆಲ್ಲರಿಗೂ ಸಹಾಯ ಆಗಲಿ. ಸರ್ಕಾರದ ವತಿಯಿಂದ ನಿಮ್ಗೇನು ಸಹಕಾರ ಬೇಕು, ಸಹಯೋಗ ಬೇಕು, ಅದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಲೂ ಮಾತನಾಡ್ತೀವಿ. ನಿಮಗೆ ಮಾರ್ಗದರ್ಶಕರಾಗಿ ಅಭಯಚಂದ್ರ ಜೈನ್ ಅವರಿದ್ದಾರೆ, ಎಚ್.ಕೆ.ಕಾರ್ ಅವರಿದ್ದಾರೆ, ಮೂಡ ಅಧ್ಯಕ್ಷರಿದ್ದಾರೆ, ನಮ್ಮ ಭಾಗದ ಎಲ್ಲ ಪ್ರಮುಖ ಮುಖಂಡಗಳಿದ್ದಾರೆ. ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಇದು ಒಳ್ಳೆ ರೀತಿಯಿಂದ ದಿವಂಗತ ವಿ ನಾರಾಯಣರಾವ್ ಪಾಪ ಅವರು ಇವತ್ತು ಇರ್ತಿದ್ರು ಅಂದ್ರೆ ಅವರು ಭಾಳ ದೊಡ್ಡ ಸ್ಥಾನದಲ್ಲಿ ಇರ್ತಿದ್ರು. ಅವರು ಇವತ್ತು ನಮ್ಮಿಂದ ಅನಿರೀಕ್ಷಿತವಾಗಿ ಏಕಾಏಕಿ ನಮ್ಮಿಂದ ಅಗಲಿ ಹೋಗಿದ್ದಾರೆ. ಯಾರು ನಾವು ಏನೂ ಮಾಡಿರಲಿಲ್ಲ. ಶಾಸಕರಾಗಿ ಭಾಳ ಉತ್ತಮವಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ರು. ಇವತ್ತು ಅವರ ನಿಧನದ ನಂತರ ನಾವು ಮಾಲಾ ಬಿ ನಾರಾಯಣರಾವ್ ಅವರಿಗೆ ಬಸವಕಲ್ಯಾಣ ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಡಿದ್ದರು. ದುರದೃಷ್ಟವಶಾತ್ ಬಿಜೆಪಿ ಸರ್ಕಾರ ಇತ್ತು. ಸರ್ಕಾರ ಬಿಜೆಪಿ ಇದ್ದ ಕಾರಣ ಆ ಸಂದರ್ಭದಲ್ಲಿ ಅವರೆಲ್ಲ ಹಣಬಲ, ತೋಳ್ಬಲ, ಅಧಿಕಾರದ ಉಪಯೋಗ ಮಾಡಿಕೊಂಡು ಇವತ್ತು ಅವರ ಅಭ್ಯರ್ಥಿ ಗೆಲುವಾಯಿತು. ಆಮೇಲೆ ಮತ್ತೆ ನಮಗೆ ಯಶಸ್ಸು ಹೋದ ಸಲನೂ ಸಿಕ್ಕಿರಲಿಲ್ಲ. ಹೀಗಾಗಿ ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ಇವರ ಸೇವೆಯನ್ನೆಲ್ಲ ಗುರುತಿಸಿ ಅವರಿಗೆ ಇವತ್ತು ಮೀನುಗಾರರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ನೇಮಕಾತಿ ಆಗಿದೆ. ಆದರೆ ಇವತ್ತು ನೀತಿ ಸಂಹಿತೆ ಇದ್ದ ಕಾರಣ ಅವರು ತಮ್ಮ ಇವತ್ತೇನು ಸೇವೆ ಆಗಲಿ, ಅವರ ಆಡಳಿತ ಆಗಲಿ ನಡೆಸಲಿಕ್ಕೆ ಆಗಿರಲಿಲ್ಲ. ಇವತ್ತು ನಮಗೆಲ್ಲ ಭಾಳ ಒತ್ತಾಯ ಮಾಡಿದ್ರು, ನೀವು ಬೀದರ್ ಬರಲೇಬೇಕು ಅಂತೇಳಿ. ನಾನು ಬ್ಯಾಂಗ್ಳೂರಿಗೆ ಒಂದು ಅರಣ್ಯ ಇಲಾಖೆಯ ಒಂದು ನಿಮ್ಮಲ್ಲಿ ದಶಲಕ್ಷ ಸಸಿ ನೆಡುವಂಥ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ವೀರೇಂದ್ರ ಹೆಗಡೆ ಅವರಿಗೆ, ಪೂಜಾರಿಗೆ ನಾನು ಮಾತು ಕೊಟ್ಟಿದ್ದೆ, ಬಂದಿದ್ದೆ. ತರಾತುರಿಯಲ್ಲಿ ನಾನು ಬರ್ತಾ ಇದ್ದೀನಿ, ನೀವು ಈ ಕಾರ್ಯಕ್ರಮ ನಾನೇ ಬರಬೇಕು ಅಂದರೆ ಇವತ್ತೇ ಇಟ್ಕೊಳ್ಳಿ ಅಂತ ಹೇಳಿದೆ. ಹೀಗಾಗಿ ಅವರು ಪಾಪ ಭಾಳ ಒತ್ತಡದಲ್ಲಿದ್ದರು. ಇವತ್ತು ಬೆಳಿಗ್ಗೆನೆ ಬಂದು ಈ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಪಕ್ಷದ ವತಿಯಿಂದ, ನನ್ನ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ಮಾಲಾ ಬಿ ನಾರಾಯಣರಾವ್ ಅವರಿಗೆ ಹಾರ್ದಿಕ ಅಭಿನಂದನೆ, ಶುಭಾಶಯಗಳನ್ನು ಕೋರ್ತೀನಿ. ಕೆಲಸ ಮಾಡಿ ಮುಂದೆ ಹೋದ್ರು ಬನ್ನಿ, ಇಲ್ಲಿ ಇಲ್ಲಿ ಹಾಂ ರೀ. ತನಕ ಓಟು ಸಿಗಲಿರ್ತದೆ. ಈಗ ಹೋಗೋದ್ರೆಲ್ಲ 6,000 ಡೀಸೆಲ್ ಎಲ್ಲ ಹಾಕೊಂಡು ಹೋಗ್ತಾರೆ. ಎಲ್ಲ ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ಆಗಸ್ಟ್ ಫಸ್ಟ್ ಸರ್. ಫಸ್ಟ್ ಸ್ಟಾರ್ಟ್ ಆಗಲ್ಲ, 3 ಮಂತ್ಸ್ ಬ್ಯಾನ್ ಇದೆ. ಎಷ್ಟು ಎಕ್ಸ್ಪೋರ್ಟ್ ಆಗುತ್ತೆ ನಿಮ್ಮ ಮೀನು ಇಲ್ಲಿಂದ? ಕ್ರೋಸ್ ಇದೆಯಾ? ಕ್ರೋಸಲ್ಲಿ ಇದು ಏನಾಗಿದೆ ಅಂದರೆ ಈಗ ಮೀನು